ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಹಣ್ಣು ಇದು ಸೆಕೆಂಡ್ ಈಗ ಹುಲ್ಲಿಕಾಳು ಅಂತ ಗೈಸ್ ಬೆಳಗ್ಗೆ ಎನರ್ಜಿ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಶನಿವಾರ, ಟೈಮು ಈಗ 10 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟಿಫನ್ನು ಇವತ್ತು ಟಿಫನ್ ಏನಿಲ್ಲ, ಮಕ್ಕಳಿಗೆ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ. ಈಗ ಅಡುಗೆ ಮಾಡಿದೆ. ಹಾಗಲಕಾಯಿ ಹಾಕಿ ಹಾಗಲಕಾಯಿ ಸಾಂಬಾರು ಮತ್ತು ಹಾಗಲಕಾಯಿ ಗೊಜ್ಜು ಮಾಡಿದೆ. ಅಡುಗೆ ಆಯಿತು. ಈಗ ತೋಟದೊಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಕಾಫಿ ಇಟ್ಟಿದ್ದೀನಿ, ಟೀ ಇಟ್ಟಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ. ಈಗ ಹಂಗೆ ಹೋಗ್ಬೇಕಾಯ್ತು, ಚೆನ್ನಾಗಿರೋದು ನೋಡಿ. ಟೀ ಇಟ್ಬಿಟ್ಟು ಮರ್ತ್ಬಿಟ್ಟು ಸುಮ್ಮನೆ ಹೋಯ್ತು. ಬಂದು ಕುಡಿಯೋಣ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆನ್ನೆ ವಿಡಿಯೋ ನೋಡಿದ್ದೀರಾ, ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೆ. ಫೋನ್ ಹೋಗಿತ್ತು ಅಂತ ಪಾಪ ನಮ್ಮ ಮನೆಯವರು ಬರೀ ಒಂದೇ ದಿನಕ್ಕೇ ಸರ್ ಮಾಡಿಸ್ಕೊಂಡು ಕೊಟ್ಟರು. ಖುಷಿ ಆಯಿತು. ಆದರೆ ಸುಮ್ಮನೆ ವೇಸ್ಟ್ ಆಯ್ತಲ್ಲ ದುಡ್ಡು ಅನ್ನೋದು ಬೇಜಾರಾಯಿತು ಅಷ್ಟೇ. ಪರವಾಗಿಲ್ಲ, ಇರಲಿ. ಹಾಗೆ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಿಂದಿನ ವಿಡಿಯೋ ಎಲ್ಲ ನೋಡಿ ನನಗೂ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ತೋಟದೊಳಗಡೆ ಹೋಗೋಣ. ಹೋಗಿ ಅಲ್ಲಿ ಆಗಲೇ ಮೋಟ್ರ್ ಆಫ್ ಮಾಡೋಣ ಅಂತ ಹೋಗಿದ್ದೆ. ನೀರು ಆನ್ ಮಾಡಿದ್ರು ನಮ್ಮಪ್ಪ. ಅಲ್ಲಿ ತೆಂಗಿನಕಾಯಿ ಇದೆಲ್ಲ ಬಿದ್ದೋಗ್ಬಿಟ್ಟಿದ್ದು ಗೊನೆ, ಅದನ್ನು ಎತ್ಕೊಬರೋಣ ಅಂತೇಳಿ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ. ಈಗ ಅಂಗಡಿಯಿಂದ ಬಂದರು ನಮ್ಮ ಮನೆಯವರು. ಈಗ ಹೋಗೋಣ ಬನ್ನಿ, ಹಂಗೆ ಎಳ್ನೀರು ಕುಡ್ಕೊಂಡು ಬರೋಣ. ಸಾರಿ ಲಾಕ್ ಹಾಕೋದು ಸೂರ್ಯದಿ ನೋಡಿ ಗೈಸ್, ಇದು ಹುರುಳಿಕಾಳು. ಇದನ್ನು ಕೀಳಬೇಕು. ನಾನು ಇಲ್ಲೂ ಕನಕಾಂಬರ ಸೊಸೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಲಸಿನಣ್ಣು ಗೈಸ್. ಈ ಮರ ಎಷ್ಟು ವರ್ಷ ಆಯಿತು ರೀ ಈ ಮರ ಹಾಕಿ? ಒಂದು 3-4 ವರ್ಷ ಆಯಿತು ಅನಿಸುತ್ತೆ. ಈ ಮರದ್ದು ಫಸ್ಟ್ನೇ ಹಣ್ಣು, ಇದು ಸೆಕೆಂಡು ಹಣ್ಣು ನೋಡಿ ಗೈಸ್. ಅಲ್ಲಿ ಕೊತ್ತಂಬರಿ ಸಿಂಕಾಯಿ ಇದು ಹಣ್ಣಾಗಿಲ್ವ ಇನ್ನ? ಈ ಸಲ ಸೀಬೆಕಾಯಿ ಬಿಟ್ಟಿಲ್ಲ ಅಲ್ವಾ? ಅಲ್ಲಿ ಇದಿದೆ. ಕೀಳ್ಬೋದಾ ಹುಳಿಕಾಳು? ಎಲ್ಲೈತೆ ಅದು ಸರ್? ಹುಳಿಕಾಳು ಸಿಗ್ತಿಲ್ಲ, ಕಾಣದೇ ಇಲ್ಲ. ಹಂಗೆ ಕೀಳದ ಅಲ್ಲ, ಗೊತ್ತಾಯ್ತು. ಅವ್ರ ಥರ ಇರಲಿಲ್ಲ. ಇದು ಹುಳಿಕಾಳು. ಈಗ ಹುಳಿಕಾಳು ಅಂತ ಕೇಳೋಣ. ಆಮೇಲೆ ಇನ್ನೂ ಬಲಿಬೇಕಲ್ರಿ, ಇದೆಲ್ಲ ಹಸಿಕಾಯಿ. ಬರೋ ವರ್ಷಕ್ಕಲ್ವಾ? ಶಿಳ್ಳೆ ಹೊಡಿತಿದ್ದ ಅದ ಪಕ್ಷಿನ ಕಾಣ್ತಿಲ್ಲ. ಕಾಣಲ್ಲ. ಶಿಳ್ಳೆ ಹೊಡಿತದೆ ಗೈಸ್. ನಾ ಯಾರು ಶಿಳ್ಳೆ ಹೊಡಿ ಬಾರಿ ಸಾಕು. ಶಿಳ್ಳೆ ಹೊಡಿತೈತೆ. ನಾನು ಯಾರು ತೋಟದಲ್ಲಿ ಶಿಳ್ಳೆ ಹೊಡಿತಾರಲ್ಲ ಅಂತ ನಾನು. ಇದೆಲ್ಲ ಇನ್ನೂ ಹಸಿದೈತಲ್ಲ, ಗೊತ್ತಾಯ್ತು. ಅದು ಕೀಳಕ್ಕಾಯ್ತದ ಒಣಹುಲ್ಲು ಬಿಡು. ಇದಿನ್ನೂ ಒಣಗಬೇಕು ಅನ್ಸುತ್ತೆ. ಒಣಗಬೇಕು ಸ್ವಲ್ಪ ಹೊತ್ತು, ಸ್ವಲ್ಪ ದಿನ ಹಾಕ್ಬೇಕು. ಅದೇ ಅವತ್ತು ಚಿಕ್ಕಿ ಹಾಕಿದ್ರಲ್ಲ ನಿಮ್ಮ ಚಿಕ್ಕಿ, ಆ ಥರ ಇನ್ನೂ ಒಣಗಬೇಕು. ಬಾ ಕರಿಯಾ, ಕಿತ್ಕೊಂಡು ಒಣಕತ್ತವ ಕಾಯಿ ದಪ್ಪ ಆಗಿ ಬರಡು. ಕರಿಯಾ ಕಿತ್ಕೊಂಡ್ರೆ ಒಣಕತ್ತವ ಅವನು. ಬಾ ಬಾ. ಇವತ್ತು ನಮ್ಮ ತೋಟದಲ್ಲಿ ಏನು ಕೆಲಸ ಮಾಡ್ತೀವಿ ಅಂತ
ತೋರಿಸ್ತೀನಿ ಬನ್ನಿ ಗೈಸ್. ತುಂಬ ವರ್ಷ ಆಗಿತ್ತು ಇದು ಹುಳಿ ಕಾಳು ಹಾಕಿ ಹೊಲ್ದಲ್ಲಿ ಹಾಕೋರು, ನಮ್ಮ ಚಿಕ್ಕತ್ತೆರ ಹೊಲದಲ್ಲಿ. ಇಲ್ಲಿಗೆ ಬಂದಮೇಲೆ ಇದೇ ಫಸ್ಟ್. ಸುಮ್ಮನೆ ನಾವು ಹಿಂಗೆ ಕಾಳು ಮಾಡ್ಕೊಳೋದಕ್ಕೇನು ಹಾಕಿರಲಿಲ್ಲ, ಗೊಬ್ಬರ ಹಾಕಲಿ ಅಂತ ಹೇಳಿ ಅದೇ ಅಡಿಕೆ ಗಿಡದಲ್ಲಿ ಸ್ವಲ್ಪ ಗಿಡ ಗೊತ್ತಿದಂಗೆ ಉತ್ಬಿಟ್ರೆ ಗೊಬ್ಬರ ಆಯ್ತದೆ ಅಂತೇಳಿ ಹುಳಿ ಕಾಳು ಹಾಕಿದ್ದು. ಈಗ ಹೆಂಗೂ ಮಳೆ ಬಂದಿಲ್ಲ, ಉಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹೆಂಗೂ ಕಾಳು ಆಗವೆ ಅಂದ್ಬಿಟ್ಟು ಕಿತ್ಕೊಂಡು ಮನೆಗಾದರೂ ಮಾಡ್ಕೊಳ್ಳೋಣ, ಒಂದು 4-5 ಸೇರು ಮಾಡ್ಕೊಳ್ಳೋಣ ಅಂಥೇಳಿ ಕಿತ್ಕೊಳ್ಳೋಣ ಅಂಥೇಳಿ ನಮ್ಮ ಮನೆಯವರು ನಾನು ಕಿಲ್ಬೇಕು. ಈಗ ಎಳ್ನೀರು ಕಾಯಿ ಗೊನೆ ಬಿದ್ದೋಗೈತೆ, ಆ ಗೊನೆನ ಎತ್ಕೊಂಡು ಮನೆಗೆ ಹಾಕ್ಬಿಟ್ಟು ಆಮೇಲೆ ಬಂದು ಕಿತ್ಕೊಳೋದು. ಬನ್ನಿ ನಿಮಗೂ ತೋರಿಸ್ತೀನಿ. ಹಾಂ ಏನ್ರಿ? ನೋಡಿ ಗೈಸ್, ಎಷ್ಟೊಂದು ಬಿಟ್ಟೈತೆ ಹೂವು ಎಲ್ಲ ಗೂಡು ಆಗ್ಬಿಟ್ಟೈತೆ. ನೋಡೋಣ ಈ ಸಲ ಕಾಯಿ ಬಿಡುತ್ತೋ ನೋಡೋಣ. ನೋಡು ಯಾರು ಉಲ್ಡಿಸಿರೋದಲ್ಲ, ಅದು ಇದಿರೋದು ಅನಿಸುತ್ತೆ. ನೋಡಿ ಗೊನೆ ಬಿದ್ದು ಅಲ್ಲೊಂದು ಹಂಗೆ ಕಚ್ಕೊಂಡೈತೆ. ಯಾಕೋ ಕಡ್ಡಿಲಿ ಎಳ್ಕೊರಿ ಅದರಲ್ಲಿ. ನೋಡಿ ಗೈಸ್, ಒಂದು ಗೊನೆ. ಯಪ್ಪ ಎಳ್ನೀರು ಎಳ್ನೀರು ಇಷ್ಟೇ ಇಷ್ಟವೇ. ಅಲ್ಲಿರಿ ಗೈಸ್, ಬೆಳಗ್ಗೆ ಎನರ್ಜಿ ಡ್ರಿಂಕ್ ಹುಳಿ ಕಾಳು ಕಿಲೋ ಹಿಂದಕ್ಕೆ ಬಾಯ್ಲಿ ತೋಟಕ್ಕೆ. ಏನ್ರಿ ಹಿಂಗ್ ಸೌಂಡ್ ಮಾಡ್ತಾರೆ ಯಾರು? ಚೆನ್ನಾಗದಾ? ಕುಡಿ ಕುಡಿ, ನೋಡ್ಕೊತೀನಿ. ಚೆನ್ನಾಗದೆ. ಚೆನ್ನಾಗಿದೆ, ಎಳೆದು ಬಂದ ಬಿತ್ತು. ನೋಡು ಎಂತದ್ ಕೊಟ್ಟವ್ರೆ, ಸ್ಪೂನ್ ನೋಡಿ ಗೈಸ್, ಎಂತ ಸ್ಪೂನ್ ಕೊಟ್ಟವ್ರೆ ನನಗೆ. ಹಂಗೆ ನಾನು ಎಳೆಕಾಯಿ ಅನ್ಕೊಂಡಿದ್ದೆ, ಇದೇ ಟೇಸ್ಟ್ ಐತಿ. ಪುಟ್ಪುಟ ನೀವು. ಇಲ್ಲೊಂದಷ್ಟು, ಅಲ್ಲೊಂದು ಚೀಲ, ಅಲ್ಲೊಂದು ಸ್ವಲ್ಪ, ಹಾಗೆ ಅಲ್ಲೊಂದು ಸ್ವಲ್ಪ ಅವೆ. ಇಲ್ಲಿ 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 ಇಷ್ಟು ಕಿತ್ಕೊಂಡಿದ್ದೀವಿ. ಆಗಲ್ಲ ಯಪ್ಪ, ಬುಕ್ಕನ್ ಕಿಲಕ್ಕಲ್ಲ ಬೇಸ್. ಆದಷ್ಟು ಕಿತ್ತಿದ್ದೀವಿ. ನೋಡೋಣ, ನಾಳೆ ಒಂದು ಸ್ವಲ್ಪ ಕಿತ್ಕೊಳ್ಳೋದು. ಈಗ ಮಕ್ಕಳು ಬರ್ತಾರೆ, ಆಗಲೇ ಟೈಮ್ ಆಯಿತು. ಟೈಮು ಆಗಲ್ಲ 12:15. ಇನ್ನೊಂದು ಮಕ್ಕಳು ಬರ್ತಾರೆ 1 ಗಂಟೆಗೆ. ಈಗ ಇದನ್ನು ತೊಗೊಂಡೋಗಿ ಒಣಗಾಕೋಣ. ಬನ್ನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಕ್ಕಳು ಬಂದಮೇಲೆ ಊಟ ಮಾಡಿಕೊಂಡು, ನನ್ನ ಮಗಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು. ನೆಕ್ಸ್ಟ್ ಡೇ ಅವಳಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು, ಅದಕ್ಕೋಸ್ಕರ ಅವಳು ಫೋನ್ ತೊಗೊಂಡು ಡ್ಯಾನ್ಸ್ ಕ್ಲಾಸಿಗೆ ಹೋದ್ಲು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.